ಐಡೆಂಟಿಫೈ ಮಾಡಿ ನಮಗೆ ಅವ್ರಿಗೆ ಹಾಕ್ಬೇಡ ಅಣ್ಣ ಆ ಕಡೆ ಸರ್ಕಲ್ ಹಾಕ್ರಿ ಆ ಕಡೆಗೆ ಹಂಗೆ ಚೂರು ಬಟ್ಟೆ ಕಾಣಲ್ಲ ಸ್ವಲ್ಪ ಬಟ್ಟೆ ಕಾಣಲಿ ಸ್ವಲ್ಪ ಈ ಕಡೆ ಇಲ್ಲೇ हाँ नेरल मड़ गया है सीलो नहीं अच्छण नीन ಅದು अच्छण ಮುಂದಕ್ಕೆ ಇಡ್ಕೊಂಡು ಬಾಡಿಗೆ ಬಾಬ್ತು ಇರುವ ಬಾಕಿಯನ್ನು ಪೂರ್ಣ ಪಾವತಿ ಮಾಡಿಸಲು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಸಂಬಂಧಪಟ್ಟ ಅಧಿಕಾರಿಗಳು ತಹಶೀಲ್ದಾರ್ ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್ DO ಅವರು ಬಂದಿದ್ದಾರೆ. ಕೆಲವೊಬ್ಬರು ಪೂರ ಎಲ್ಲ 30% ಜನ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾರೆ. ಅವ್ರು ರಿಕ್ವೆಸ್ಟ್ ಮಾಡ್ಕೊತ ಇದ್ದಾರೆ, ಇದೊಂದು ಲಾಸ್ಟ್ ಟೈಮ್ ನೋಡಿ 10 ಡೇಸ್ ಟೈಮ್ ಕೊಡಿ, 10 ಡೇಸ್ನಲ್ಲಿ ನಾವು ಕಟ್ತೀವಿ ಅಂತ. ಕೆಲವರು 50% ಕಟ್ತೀವಿ, ಈಗ ತೊಗೊಳ್ರಿ ಪರ್ಸೆಂಟಿಗೆ ನಮಗೆ ಮಾರ್ಜಿನ್ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಜಿಲ್ಲಾಧಿಕಾರಿಗಳು ಆದೇಶ ಅಷ್ಟೇ ಅವರು ಹೇಳ್ತಿದ್ದಾರೆ. ಜಿಲ್ಲಾಧಿಕಾರಿ ನಮಗೆ ಕಾಂಟ್ಯಾಕ್ಟ್ ಆಗ್ತಾ ಇಲ್ಲ ಮಾತಾಡೋಕ್ಕೆ. ಸೊ ಅವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ, ಈಗ ಇಷ್ಟೇ ಆಗಿದೆ ಅಂದರೆ ಒಂದು 15,000 ಟೈಮ್ ಕೊಟ್ಟರೆ ಅವ್ರು ಪೂರ್ಣ ಕೊಡ್ತೀವಿ, ಎಲ್ಲಿದ್ರೆ ನಾವು ಅಂಗಡಿನೇ ಖಾಲಿ ಮಾಡಬೇಕ ಮಾಡ್ತೀವಿ, ಯಾಕೆ ಮಾಡಬೇಕು ಇಷ್ಟೊಂದು ರಿಕ್ವೆಸ್ಟ್ ಅವರೆಲ್ಲರೂ ಮಾಡ್ಕೊತಾರೆ. ಇಲ್ಲಿ ಅಸೋಸಿಯೇಷನ್ ಇದೆ, ಅವರು ಅಸೋಸಿಯೇಷನ್ ಸೆಕ್ರೆಟರಿ ಅವರು ಇದ್ದಾರೆ, ಅಡ್ವೊಕೇಟ್ ಮೊಹಮ್ಮದ್ ಅಲೀಫ್,
ಅವರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಮಗೆ 15 ದಿವಸ ಟೈಮ್ ಕೊಟ್ಟರೆ ನಾವೇ ನಿಂತು ವಸೂಲಿ ಮಾಡ್ಕೊಡ್ತೀವಿ, ನಾವೇ ವಸೂಲಿ ಮಾಡಿಸ್ಕೊಡ್ತೀವಿ, ನಮಗೆ ಇಷ್ಟೊಂದು ಕೋಆಪ್ರೇಟ್ ಮಾಡಿರಿ ಅಂತ ಕೇಳ್ತಿದ್ದಾರೆ. ಬಟ್ BO BDO ಅಧಿಕಾರಿಗಳು ಇಲ್ಲ, ನಮಗೆ DC ಅವರು ಆದೇಶ ಮಾಡಿರೋದ್ರಿಂದ ಅವ್ರ ಆದೇಶ ನಾವು ಪಾಲನೆ ಮಾಡಬೇಕು, ಇಲ್ಲ ನಮಗೆ ಅವರಿಗೆ ಉತ್ತರ ಕೊಡಬೇಕು ಅಂತ ನಾನೇ ರೆಸ್ಪಾನ್ಸ್ ತಗೊಂಡು ಹೋಗಿ ನಾಳೆ ಅವ್ರಿಗೆ ಭೇಟಿಯಾಗಿ ಅವ್ರು ಇಲ್ಲ ಈಗ ಭೇಟಿಯಾಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು. ಏನಾದರೂ ನಾನು ಹೇಳ್ಕೊಡ್ತೀನಿ, ಒಂದು 15 ದಿವಸ ಸಮಯ ಅವಕಾಶಕ್ಕೆ ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡಿ ಅಂತ ನಾನು ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ಸರ್, ಇದು ಬಾಡಿಗೆ ಕಟ್ಟಡ, ಇಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ, ಕುಡಿಯೋ ನೀರಿಲ್ಲ, ಶೌಚಾಲಯ ಇಲ್ಲ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡ್ತಿಲ್ಲ ಅಂತ ಏಣಿ ಹತ್ತಕ್ಕೂ ಆಗೋದಿಲ್ಲ. ಇಲ್ಲಿರ್ತಕ್ಕಂಥ ಅವ್ಯವಸ್ಥೆ ಈ ಇದೊಂದು ಸಂಕೀರ್ಣಕ್ಕೆ ಹಾಕಿರ್ತಕ್ಕಂಥ ಮೆಟ್ಟಿಲು ಎಲ್ಲ ಬಿದ್ದು RCCಗಳು ಮೇಲೆ ಸೋರ್ತಾ ಇದ್ದಾರೆ. ಇಲ್ಲಿ ಶೌಚಾಲಯ ಅಲ್ಲ, ಕುಡಿಯೋದಕ್ಕೊಂದು ಪ್ರಾಥಮಿಕ ಸೌಲಭ್ಯ ಏನೂ ಇಲ್ಲ, ಟೋಟಲ್ ಸಿಸ್ಟಮ್ ಏನೂ ಇಲ್ಲ, ಮೇಂಟೆನೆನ್ಸ್ ಇರಲಿಲ್ಲ, ಏನು ಮೇಂಟೆನೆನ್ಸ್ ಇಲ್ಲ. ಬಾಡಿಗೆ ಮಾತ್ರ ಅವರು ವಸೂಲಿ ಮಾಡ್ತಾ ಇದ್ದಾರೆ, ನಿಲ್ಲಿಸಿದ್ದಾರೆ. ಇರ್ಬೋದು ಎಲ್ಲರೂ ಎಲ್ಲ ಮುಂದ್ಗಡೆ ಅವ್ರು ಯಾರು ಲ್ಯಾಂಡ್ ಆರ್ಮರಿಗೆ ಕೆಲಸ ಕೊಟ್ಟಿದ್ದು ಮುಂದ್ಗಡೆಗೆ ಅದು ಇದಾಗಬೇಕಾಗಿತ್ತು, ಗ್ರಿಲ್ ಹಾಕಬೇಕಾಗಿತ್ತು. ಅರ್ಧಂಬರ್ಧ ಕೆಲಸ ಮಾಡಿ ಅವ್ರು ಬಿಲ್ ಪಾಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇರ್ತಕ್ಕಂಥ ಉಳಿದ ಕೆಲಸನ, ಬಾಕಿ ಇರ್ತಕ್ಕಂಥ ಕೆಲಸನ ಯಾರು ಮಾಡಬೇಕು? ಇದರಲ್ಲಿ ಬರ್ತಕ್ಕಂಥ ಆದಾಯದಲ್ಲೇ ಮಾಡಿ. ಇವೇನು ಸರ್ಕಾರಕ್ಕೆ ಅನುದಾನ ಬೇಕಾಗಿಲ್ಲ, ಸಾಕಷ್ಟು ಫಂಡ್ ಇದ್ದಾವೆ, ಆ ಫಂಡಲ್ಲೇ ಮಾಡ್ಬೋದಲ್ಲ. ಮೆಟ್ಲು ಹಿಂದ್ಗಡೆ ಹತ್ತಕ್ಕೆ ಮೆಟ್ಲಾಗ ನೀವು ಹೋಗಿ ನೋಡಿ, ಫೋಟೋ ತೆಗಿಸ್ರಿ, ಮೆಟ್ಲು ಇಲ್ಲ, ಹಿಂಗೆ ಅವ್ರು ಬಾಡಿಗೆ ಕಟ್ತಾರೆ. ಕೆಲವೊಂದು ತಾರತಮ್ಯ ಏನು ಅಂದರೆ 1,500 ರೂಪಾಯಿ ಬಾಡಿಗೆ ಲೈನ್ ಇದೆ, ಹಿಂದ್ಗಡೆ ಒಂದು ಹೊಸ ಬ್ಲಾಕ್ ಆಗಿದೆ 30-32 ಬಾಡಿಗೆನ, ಅದಕ್ಕೆ 3,000 ರೂಪಾಯಿ ಬಾಡಿಗೆ ಅಂತ ಮಾಡಿದ್ದಾರೆ. ಅವ್ರು ಏನು ಕೇಳ್ಕೊಳ್ತಾ ಇದ್ದಾರೆ? ಎಲ್ಲರಿಗೂ ಸರಿಸಮಾನ ಬಾಡಿಗೆ ಮಾಡಿರಿ ಅಂತ. ಅವರೇನು ಕಡಿಮೆ ಮಾಡಿರಿ ಅಂತ ಕೇಳಿದ್ರು. ಏನು ಬೇರೆಯವ್ರಿಗೆ ಅಲ್ಲಿ ಲೈನ್ ಇದೆ, ಅದೇ ಬಾಡಿಗೆ ಮಾಡಿ ನಾವು ಪೂರ್ಣ ಪಾವತಿ ಮಾಡ್ತೀನಿ ಅಂತಂದು ಅವ್ರು ಕೇಳ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಮನವಿ ಮಾಡ್ಕೊತಿದ್ದಾರೆ. ನಾನು 2 ಸರಿ ಕೇಳ್ಕೊಂಡಿದ್ದೀನಿ ಜಿಲ್ಲಾಧಿಕಾರಿ ಹತ್ರ, ದೊಡ್ಡವ್ರ ಹತ್ರ, ಯಜಮಾನ್ರು ಡಾಕ್ಟರ್ ಶ್ಯಾಮರಾಜ್ ಹತ್ರ ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಬಟ್ ಅವ್ರು ತಪ್ಪಿದೆ ಅಂತ ನಾನೇನು ಇವ್ರು ಮಾಡ್ತಕ್ಕಂಥದ್ದು ಡ್ಯೂಟಿ ಕರ್ತವ್ಯಕ್ಕೆ ನಾನು ಅಡ್ಡಿಪಡಿಸ್ತಾ ಇಲ್ಲ. ಬಟ್ ಇದೇ ಒಂದು ಸಾರಿ ಲಾಕ್ ಮಾಡಿಬಿಟ್ರೆ, ಅವ್ರ ವ್ಯಾಪಾರ ಬಂದಾಗ್ಬಿಟ್ರೆ ಅವ್ರು ಬಾಡಿಗೆ ಕಟ್ಟೋದಕ್ಕೆ ತೊಂದರೆ ಆಗುತ್ತೆ. ಸೊ ಒಂದು ಸ್ವಲ್ಪ ಕಾಲಾವಕಾಶ ಕೊಟ್ಟು ಅವ್ರ ಬಾಡಿಗೆ ಕಟ್ಟ್ರಿ ಅಂತಂದು ಅವ್ರು ಇಲ್ಲಿ ನಾವು ಕಟ್ತೀನಿ ಅಂತ ಅವ್ರು ಹೇಳ್ತಾರೆ ಅಷ್ಟೇ. ಅಬ್ದುಲ್ ರಹಮಾನ್ HK ಅಂತ ಈ ಮಳಿಗೆಗಳ ಅಧ್ಯಕ್ಷನ. ಆಮೇಲೆ ಈ ಕಾರ್ಯಕಾರಿ ಸಮಿತಿಗೆ ಅವರು ಸದಸ್ಯರು. ನಾನು APMC ಮಾರುಕಟ್ಟೆ ಅನಿಲ ಮಾರ್ಕೆಟ್ನಲ್ಲೂ ಅಧ್ಯಕ್ಷರು. ಸೊ ಈ ಒಂದು ಇವತ್ತು ಸೀಸ್ ಮಾಡ್ಲಿಕ್ಕೆ ಏನು ಸಾಹೇಬರು ಬಂದಿದ್ದಾರೆ, ಇದು ಅತ್ಯಂತ ದುರ್ದೈವದ ವಿಷಯ. ಯಾಕೆ ಅಂತ ಅಂದ್ರೆ ಈ ಒಂದು ಕಾಂಪ್ಲೆಕ್ಸ್ಗೆ ಇಡೀ ರಾಜ್ಯದಲ್ಲಿ ದೊಡ್ಡದಾಗಿರ್ತಕ್ಕಂಥ ಕಾಂಪ್ಲೆಕ್ಸ್ ಒಂದು. ಎರಡನೇದು 50 ವರ್ಷದ ಇತಿಹಾಸ ಇದೆ, ಇಲ್ಲಿ ವ್ಯಾಪಾರ ಮಾಡ್ತಾರೆ ನಮ್ಮೆಲ್ಲರ ವಂಶಸ್ಥರಿಗೆ. ಮೂರನೇದು, ಈ ಕಾಂಪ್ಲೆಕ್ಸ್ ಅನ್ನ ಕಟ್ಟಿರೋದು ಯಾವುದೇ ಒಂದು ನಯಾ ಪೈಸಾ ಸರ್ಕಾರದ ಅನುದಾನ ಅಲ್ಲ. ನಾವು ಅಡ್ವಾನ್ಸ್ 5 ವರ್ಷ ಮಳಿಗೆ ಕಟ್ಟೋದಕ್ಕಿಂತ ಮುಂಚೆ ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಮಳಿಗೆ ಕಟ್ಟಿರೋದು. ಈ ಮಳಿಗೆಗಳನ್ನ ಕಟ್ಟಿರೋದು ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿನಲ್ಲಿ ಮಳಿಗೆ ಕಟ್ಟಿರೋದು, ಸರ್ಕಾರದ ಅನುದಾನ ಅಲ್ಲ, ಸರ್ಕಾರದ ಬರೀ ನೆಲಬಾಡಿಗೆ ಜಾಗ. ಆದ್ರಿಂದ ಈಗ ನಾವೇನ್ ಮಾಡ್ತಾ ಇದ್ದೀವಿ, ಈ ಹಿಂದೆ ಜಿಲ್ಲಾಧಿಕಾರಿಗಳಿಗೆ ನಾನು ಈ ಮೂಲಕ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಯಾಕೆ ಅಂದ್ರೆ ನಾವು ಈ ಹಿಂದೆ ಅವರು ನೋಟಿಸ್ ಕೊಟ್ಟಾಗೆ ನಮಗೆ ಕಾಲಾವಕಾಶ ಕೊಟ್ಟಿದ್ರು. ಆ ಕಾಲಾವಕಾಶದಲ್ಲಿ 80% ಸುಮಾರು 80ರಿಂದ 90 ಲಕ್ಷ ರೂಪಾಯಿಗಳನ್ನ ದುಡ್ಡನ್ನು ನಾವೇ ನೇರವಾಗಿ ಪ್ರತಿ ವಾರ 3 ತಿಂಗಳು ಅಡ್ಡಾಡಿ ಎಲ್ಲರಿಗೂ ಕಟ್ರಿ ಅಂತ ಹೇಳಿದ್ದೀವಿ, ಕಟ್ಸಿದೀವಿ. ಇನ್ನು ಉಳಿದಿರೋದು ಒಂದು 30ರಿಂದ 40 ಅಂಗಡಿಯರಿದ್ದಾರೆ. ಇಲ್ಲಿ ಎಲ್ಲ ನಡೆಯೋದು ಚಿಲ್ಲರೆ ವ್ಯಾಪಾರ, ಯಾವುದೇ ಹೋಲ್ಸೇಲ್ ವ್ಯಾಪಾರ ಅಲ್ಲ. ಎಲ್ಲರೂ ತಮ್ಮ ಹೊಟ್ಟೆಪಾಡಿಗೆ ಮಾಡೋರಿದ್ದಾರೆ. ಚಿಲ್ಲರೆ ವ್ಯಾಪಾರ ಆಗಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ದುಡ್ಡು ಬ್ಯಾಲೆನ್ಸ್ ದೊಡ್ಡದಿರೋದ್ರಿಂದ ಕಟ್ಟಕ್ಕೆ ತೊಂದರೆ ಆಗಿದೆ. ಅದನ್ನು ನಾವು ಅವರಿಗೆ ಕಟ್ಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೀಗೆ ತಹಸೀಲ್ದಾರ್ ಸಾಹೇಬ್ರ ನೇತೃತ್ವದಲ್ಲಿ ಈಗೇನು ಈ ಟೀಮ್ ಬಂದಿದೆ, ಇವರಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ, ನಮಗೊಂದು 10-15 ದಿನ ಟೈಮ್ ಕೊಟ್ರೆ ನಾವು ಅವ್ರಿಗೆ ಇನ್ನೊಂದು ಸ್ವಲ್ಪ ಏನೊಂದು 25-30 ಜನ ಇದಾರೋ ಅವರಿಗೆ ಮನವರಿಕೆ ಮಾಡಿ ಅವ್ರಿಗೆ ಕಟ್ಸ್ಲಿಕ್ಕೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತೇವೆ.
ನಾವು ಜಿಲ್ಲಾಡಳಿತದೊಂದಿಗೆ ಸಹಕರಿಸ್ತೇವೆ. ಆದ್ರಿಂದ ಈಗ ಸೀಜ್ ಮಾಡ್ತಾ ಇರೋದನ್ನ ಮಾಡೋದು ಬೇಡ ಅಂತ ಹೇಳಿ ನಾನು ಈ ಮೂಲಕ ತಹಸೀಲ್ದಾರ್ ಸಾಹೇಬ್ರವ್ರಿಗೂ ಹಾಗೂ ಜಿಲ್ಲಾಧಿಕಾರಿಗಳಿಗೂ ಇದರ ಬಗ್ಗೆ ವಿಶೇಷ ಗಮನ ತಗೊಂಡು ಆದಷ್ಟು ಶೀಘ್ರದಲ್ಲಿ ಈ ಒಂದು ಸಮಸ್ಯೆಗೆ ಇತ್ಯರ್ಥಪಡಿಸಬೇಕು. ಅದರ ಜೊತೆಗೆ ಇಲ್ಲಿಯ ಮೂಲಭೂತ ಸೌಕರ್ಯಗಳು ತೀರಾ ಇಲ್ಲ, ಅದನ್ನು ಸಾಹೇಬರು ನಮಗೆ ಮಾಡ್ತೀನಿ ಅಂತಾನೆ ಹೇಳಿದ್ರು. ಇನ್ನು 25-31 ಲಕ್ಷ ರೂಗಳಷ್ಟು ಬ್ಯಾಲೆನ್ಸ್ ಇದೆ ಅಷ್ಟೇ. 1,30,00,000 ಟೋಟಲ್ ಮಳಿಗೆಗಳು ಎಷ್ಟಿದೆ? 360 ಮಳಿಗೆಗಳಿವೆ. ಬಾಕಿ ಇರುವಂತ ಮಳಿಗೆಗಳು ಎಷ್ಟಿದೆ ಸಂಖ್ಯೆ? ಬಾಕಿ ಇರತಕ್ಕಂತ ಮಳಿಗೆಗಳ ಸಂಖ್ಯೆ 50ರಿಂದ 60 ಇದೆ. 160 ಹೇಳ್ತಿದ್ದಾರೆ ಅವರು. ಇಲ್ಲ, ಅವು ಅಲ್ಪ ಸ್ವಲ್ಪ ಬಿಟ್ಟು ಏನ್ ಅವ್ರು ನೋಟಿಸ್ ಕೊಟ್ಟಿದ್ರು 50 ಲಕ್ಷ ಮೊತ್ತ ನಮ್ಮ ಮಾಳಿಗೆಯಿಂದ ಬರ್ಬೇಕಂತ. ಆ 50 ಲಕ್ಷ ಮೊತ್ತದಲ್ಲಿ ಈ ಹಿಂದೆ 2018ರಲ್ಲಿ ಏನು ಹೊಸದಾಗಿ ಅಲಾಟ್ಮೆಂಟ್ ಮಾಡಿದಾರಲ್ಲ, ಆ ಅಲಾಟ್ಮೆಂಟ್ 3,000 ರೂಪಾಯಿ ಬಾಡಿಗೆಯಲ್ಲಿ ಜಾಸ್ತಿ ಆಗಿರೋದ್ರಿಂದ ಅವು ಪೆಂಡಿಂಗ್ ಆಗಿದ್ದವು. ಆ ಪೆಂಡಿಂಗ್ ಇರೋದ್ರಿಂದ ಇವರು ನಮ್ಮ ಮೇಲೆಲ್ಲ ಬ್ರಹ್ಮಾಸ್ತ್ರ ಇದು ಆದಂಗ ಆಗ್ತಾ ಇದೆ. ಮೂಲಭೂತ ಸೌಕರ್ಯ ಸಮಸ್ಯೆ ಸರ್, ಇಲ್ಲಿ ಮೂಲಭೂತ ಸೌಕರ್ಯ ಏನು ಅಂತ ಅಂದ್ರೆ ಇಲ್ಲಿ ಸ್ಟೆಪ್ಸ್ ಕೆಳಗೆ ಮೇಲೆ ಮಾಡಿರೋದ್ರಿಂದ ಹತ್ತ ಹಿಡಿಯೋದಕ್ಕೆ ತೊಂದರೆ ಆಗ್ತಾ ಇದೆ ಒಂದು. ಮತ್ತೆ ಎದುರುಗಡೆ ಮೇನ್ ಪ್ಲಾನಿನ ಪ್ರಕಾರ ಗ್ರಿಲ್ ಇರ್ಬೇಕಿತ್ತು, ಇಲ್ಲ ಶೌಚಾಲಯದಂತೂ ಇಲ್ಲೇ ಇಲ್ಲ. ಇಲ್ಲಿ ಹಲವಾರು ಕಡೆ ಮಾಡಿದ್ದಾರೆ, ಆದ್ರೆ ಅಲ್ಲಿ ಯಾರು ವ್ಯವಸ್ಥೆಯನ್ನ ಇಟ್ಟಿರೋದ್ರಿಂದ ಕೆಟ್ಟ ಹೋಗಿದೆ. ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ. ಸಾಹೇಬರು ನಮ್ಮ ಮನವಿಯನ್ನು ಸ್ವೀಕರಿಸಿ ಮಾಡ್ತೀನಿ ಅಂದ್ರು. ನಾವ್ ಯಾಕೆ ಹೋಗ್ಲಿಲ್ಲ ಅಂದ್ರೆ ಸ್ವಲ್ಪ ಜನ ಕಟ್ಟೋರಿದ್ದಾರೆ, ಇವ್ರು ಕಟ್ಲಿ ಆಮೇಲೆ ಹೋಗೋಣ ಅಂತ ನಾವು. ನನ್ನ ಹೆಸರು ಕೆ ಹನೀಫ್ ಸಾಬ್ ಅಂತ. ನಾನಿಲ್ಲಿ ಶ್ರೀ ಶಾಮನೂರ್ ಶಿವಶಂಕರಪ್ಪ ಜೈ ಹಿಂದ್ ವರ್ತಕರ ಸಂಘದ ಕಾರ್ಯದರ್ಶಿ. ನಾವಿಲ್ಲಿ ಸಂಘದಲ್ಲಿ DC ಸಾಹೇಬರ ಮನವಿ ಮೇರೆಗೆ ಈ ಹಿಂದೆ ಸುಮಾರು ಪ್ರಯತ್ನ ಕೊಟ್ಟು ಅವರಿಗೆ ದುಡ್ಡನ್ನ ಕರ್ಸುವಂತ ಪ್ರಯತ್ನ ಮಾಡಿದ್ವಿ. ಸುಮಾರು 1.5 ವರ್ಷದ ಹಿಂದೆ ಆಲ್ರೆಡಿ ಯಾರು ಬಾಡಿಗೆ ಕಟ್ಟಿದಾರಲ್ಲ ಸರ್ಕಾರಕ್ಕೆ, ಆದಷ್ಟು ಬೇಗ ಬಾಡಿಗೆನ ಕಂತಾಗಿ ಕಟ್ಟಿ ಅಂತ ಹೇಳಿದ್ರು. ಆದರೂ ಕಟ್ಟಿಲ್ಲ ಅವರು. 4 ಬಾರಿ ಕಟ್ಟಲಿಕ್ಕೆ ನೋಟಿಸ್ ಕೊಟ್ಟಿದ್ದೀವಿ ಕಾನೂನು ಪ್ರಕಾರ. ನೋಟಿಸ್ಸು 2 ನೋಟಿಸ್ಗೂ ರೆಸ್ಪಾಂಡ್ ಮಾಡಿಲ್ಲ, 3ನೇದಕ್ಕೂ ರೆಸ್ಪಾಂಡ್ ಮಾಡಿಲ್ಲ, 4ನೇದಕ್ಕೂ ಕೂಡ ಅವರು ಕಟ್ಟಿಲ್ಲ ಬಾಡಿಗೆನ. ಹಾಗಾಗಿ ಬಾಡಿಗೆ ವಸೂಲಿ ಮಾಡೋಂಥ ಒಂದು ಬಾಡಿಗೆ ಯಾರು ಕಟ್ಟಿಲ್ಲ ಅವರಿಗೆ ನಾವು ಅಂಗಡಿಗಳನ್ನು ಬಂದ್ ಮಾಡಿಸ್ತಾ ಇದ್ದೀವಿ. ಎಷ್ಟು ಮಾಳಿಗೆಗಳಿದ್ದಾವೆ? ಒಂದು ಮಾಳಿಗೆಯಿಂದ ಎಷ್ಟು ಬಂದಂತ ಅಂದಾಜು ಈಗ 365 ಮಳಿಗೆ ಇರ್ತದೆ. ಅದರಲ್ಲಿ 200 ಹೆಚ್ಚು ಜನ ಕಟ್ಟಿಲ್ಲ, ಬಾಡಿಗೆನೂ ಕಟ್ಟಿಲ್ಲ. ಸುಮಾರು 10 ವರ್ಷ 12 ವರ್ಷ ನಡೆಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಈಗ ಅವರು 1,400 ಪ್ಲಸ್ ಬಾಡಿಗೆ ಕಟ್ತಾರೆ ಅಷ್ಟೇ. ಅದನ್ನು ಕೂಡ ಅದೇ ಹೇಳಿದ್ನಲ್ಲ, 100 ಅಂಗಡಿಯವ್ರು ಕಟ್ಟಿದ್ದಾರೆ, 250 ಪ್ಲಸ್ ಅಂಗಡಿಗಳಲ್ಲಿ ಕಟ್ಟಿಲ್ಲ. ಹಾಗಾಗಿ ಈಗ ನಮಗೆ ಬೇರೆ ಏನು ಆಯ್ಕೆ ಇಲ್ಲ. ಸುಮಾರು ವರ್ಷಗಳಿಂದ ಅವಕಾಶ ಕೊಟ್ಟಿದ್ರು ಕೂಡ ಮಾಡದೇ ಇರೋದ್ರಿಂದ ಈಗ ಈ ಕ್ರಮನ ತಗೊಳ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳ ಆದೇಶದಂತೆ ಈ ಒಂದು ಕಾರ್ಯ ಸರ್. ಈಗ ಅವರು ಆಪಾದನೆ ಮಾಡ್ತಾರೆ ಮೂಲಭೂತ ಸೌಕರ್ಯನೇ ಸರಿಯಾಗಿ ಕೊಟ್ಟಿಲ್ಲ ನಮಗೆ. ಶೌಚಾಲಯ ಸರಿ ಇಲ್ಲ, ನೀರಿನ ಆಸ್ಪತ್ರೆ ಇದೆ, ನಮ್ಮ ಎಷ್ಟೋ ಕಡೆ ಬಿಲ್ಡಿಂಗ್ ಎಲ್ಲ ಬೀಳೋ ರೀತಿ ಇದೆ ಅಂತೇಳಿ ಅವ್ರೆಲ್ಲ ಆಪಾದನೆ ಮಾಡ್ತಾರೆ ಸರ್. ಅದಕ್ಕೆ ಸರಿ ಮಾಡೋಕ್ಕಾಗಿಲ್ಲ ಅಂತ. ಈಗ ಇವರೆಲ್ಲ ನಿಯಮಿತವಾಗಿ ನಿರಂತರವಾಗಿ ಬಾಡಿಗೆ ಎಲ್ಲ ಕಟ್ತಾ ಹೋದರೆ ಅದನ್ನು ಸರ್ಕ್ಯುಲೇಟ್ ಮಾಡಿ ಏನೋ ಒಂದು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಆ ಹಿನ್ನೆಲೆಯಲ್ಲೇ ಈಗೆಲ್ಲ ಬಾಡಿಗೆ ವಸೂಲಿ ಮಾಡಿ ಆ ಮೂಲಭೂತ ಸೌಕರ್ಯನೂ ಕೂಡ ತುರ್ತಾಗಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಚರ್ಚೆ ಆಯಿತು. ಅದೇ ಉದ್ದೇಶಕ್ಕೆ ನೀವು ಆದಷ್ಟು ಬೇಗ ಬಾಡಿಗೆ ಎಲ್ಲ ಕ್ಲಿಯರ್ ಮಾಡೋಲ್ಲ. ಅದಲ್ಲದೆ ನಾವು ಇದಕ್ಕೂ ಕೂಡ ದುಡ್ಡು ವಿನಿಯೋಗ ಮಾಡಿದ್ವಿ. ಮತ್ತು ಶಾಲೆಗೂ ಕೂಡ ಇದು ಶಾಲೆಗೆಲ್ಲ ಆಸ್ತಿ ಆಗಿರೋದ್ರಿಂದ ಶಾಲೆಗೂ ಕೂಡ ಶಾಲೆನ ಒಂದು ಸ್ವಲ್ಪ ಮಾಡರ್ನೈಸ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಇದೆ ಇದರಲ್ಲಿ. ಇವರು ಎಲ್ಲ ಕರೆಕ್ಟಾಗಿ ಕಟ್ತಾ ಹೋದರೆ ಮೂಲಭೂತ ಸೌಕರ್ಯನ ಕೊಡಲಿಕ್ಕೆ ಸಮಸ್ಯೆ ಇಲ್ಲ. ಅದಕ್ಕೂ ಕೂಡ DC ಅವರು ನಿರ್ಧಾರ ಮಾಡಿದರೆ 100% ಅದು ಆಗುತ್ತೆ. ಬಾಡಿಗೆ ಕಟ್ಟಿದ್ರೆ ಆಯ್ತು ಅಷ್ಟೇ. ಈಗ ಯಾರು ಬಾಡಿಗೆ ಕಟ್ತಾ ಇದ್ದಾರೆ ಅವ್ರು ನಾವೇ ಕ್ಲೋಸ್ ಮಾಡಿಸ್ತಾ ಇದ್ದಾರೆ. ಇವಾಗ ಕೆಲವೆಲ್ಲ ಕಟ್ತಾ ಇದ್ದಾರೆ. ಈಗ ಕನ್ಸೆಷನ್ ಏನಾದರೂ ಕೊಡ್ತಿದ್ದೀರಾ ಸರ್? ಮತ್ತೆ ಈಗ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅಂದರೆ ಬಾಡಿಗೆಯಲ್ಲಿ ಕನ್ಸೆಷನ್ ಕೊಡೋಕ್ಕೆ ಅವಕಾಶ ಇಲ್ಲ. ಈ ಕೆಲವರೆಲ್ಲ ಇವಾಗ ಕಟ್ತೀವಿ, ಸ್ವಲ್ಪ ಟೈಮ್ ಕೊಡಿ ಅಂದರಿಗೆ ನಾವು ಕೊಟ್ಟಿದ್ದೀವಿ. ಈಗ ಏನು ಇವಾಗ ಕಟ್ತೀವಿ, ನಮ್ಮದು 1 ಅವರ್ 2 ಅವರ್ ಕಟ್ತೀವಿ ಅಂತಿದ್ದಾರೆ. ಏನು ನಾವು ಆಯಿತು ಕಟ್ಟಿ ಅಂತ ಹೇಳಿ. ಈಗ ಕೆಲವರು ಅಬ್ಸ್ಟ್ಯಾಂಡೇ ಆಗಿದ್ದಾರೆ, ಕಟ್ಟೇ ಇಲ್ಲ, ಲಾಂಗ್ ಟೈಮಿಂದನೂ ಕಟ್ಟಿಲ್ಲ. ಈಗೆಲ್ಲ ಲಾಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರೇ. ಈ ಥರ ಎಲ್ಲ ಈ ನಮ್ಮ ಪರಿಸ್ಥಿತಿ ಇದೆ. ಏನಿಲ್ಲ, ನಿಯಮಾನುಸಾರ ಬಾಡಿಗೆ ಕಟ್ಟಿದ್ರೆ ಆಯ್ತು ಅಷ್ಟೇ. ಸುಮಾರು ಎಷ್ಟು ಅಂಗಡಿಗಳಿಗೆ ಈಗ ಇಲ್ಲಿವರೆಗೂ ನಾವೊಂದು 18ರಿಂದ 20 ಅಂಗಡಿಗಳಿಗೆ ಈಗ ಹಾಕಿದ್ದೀವಿ. ಇನ್ನು ಕೂಡ ಮುಂದೆ ಸುಮಾರು ಅಂಗಡಿಗಳಿಗೆ ಹೋಗೋದಿದೆ. ಯಾರ್ಯಾರು ಕಟ್ತಾರೆ ಅವ್ರ ಕಡೆ ಕಟ್ಸ್ಕೊಳ್ತೀವಿ, ಕಟ್ಟಿರೋರಿಗೆ ಅವ್ರಿಗೆ ನಾವು ಸೀಲ್ ಮಾಡ್ತೀವಿ, ಕ್ಲೋಸ್ ಮಾಡಿಸ್ತೀವಿ. ಓಕೆ ಸರ್.
265 ಮಳಿಗೆಗಳಲ್ಲಿ 180 ಮಳಿಗೆದು ಬಾಕಿ ಇತ್ತು. ಇದು ಲಾಸ್ಟ್ ಶನಿವಾರ ಅಂತಿಮ ನೋಟಿಸ್ ಕೊಟ್ಟ ಮೇಲೆ 10 ಮಳಿಗೆಯವರು ಕಟ್ಟಿದ್ರು. ಇನ್ನು 170 ಮಳಿಗೆಯವರು ಕಟ್ಟಬೇಕಾಗಿತ್ತು. 150 ಲಕ್ಷ ರೂಪಾಯಿಗಿಂತ ಹೆಚ್ಚು ನಮಗೆ ಬಾಡಿಗೆ ಬರೋದಿದೆ. ಸರ್ ಲಾಸ್ಟ್ ನೋಟಿಸ್ ಕೊಟ್ಟಿದ್ದು ಲಾಸ್ಟ್ ನೋಟಿಸ್ ಕೊಟ್ಟಿದ್ದು ಒಂದು ವಾರದ ಮೇಲೆ. ಸ್ಕೂಲ್ ಯಾವ ಸರ್ ಇದು? ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಆ ಸ್ಕೂಲ್ ಸರ್ ಈಗ ಯಾರ್ಯಾರು ಭಾಗಿಯಾಗಿದ್ದಾರೆ ಸರ್ ಕಾರ್ಯಕ್ರಮದಲ್ಲಿ? ಯಾವ ಇಲಾಖೆಯವರು ಭಾಗಿಯಾಗಿದ್ದಾರೆ? ತಹಸೀಲ್ದಾರ್ ಅವರು ಇದ್ದಾರೆ, ಪೊಲೀಸ್ ಇಲಾಖೆಯವರು ಇದ್ದಾರೆ, ಶಿಕ್ಷಣ ಇಲಾಖೆ.